ಇವತ್ತು ಸಬ್ಬಸಿಗೆ ಸೊಪ್ಪಿಂದು ಕೂಟ್ ಅನ್ನೋ ಒಂದು ರೆಸಿಪಿನ ಮಾಡ್ತಾಯಿದ್ದೀವಿ. ಅದಕ್ಕೆ ನಾನಿಲ್ಲಿ ಬೆಂದಿರುವ ಬೇಳೆನ ತೊಗೊಂಡಿದ್ದೀನಿ. ಹಾಗೆ ಉದ್ದಿನಬೇಳೆ, ಕಾಳುಮೆಣಸು, ಜೀರಿಗೆ, ತೆಂಗಿನಕಾಯಿ, ಹಾಗೆ ಸಬ್ಬಸಿಗೆ ಸೊಪ್ಪು ಸಣ್ಣದಾಗಿ ಹೆಚ್ಚಿದ್ದು, ಹಾಗೆ ಹಸಿಮೆಣಸನ್ನು ಇಲ್ಲಿ ತೊಗೊಂಡಿದ್ದೀನಿ. ಈಗ ನಾವು ಇಲ್ಲಿ ಬೇಳೆನ ಒಂದು 5ರಿಂದ 6 ಸಲ ಕೂಗಿಸ್ಕೊಂಡಿದ್ದೀವಿ. ಹಾಗೆಯೇ ಈ ಬೆಂದ ಬೇಳೆಗೆ ನಾವಿವಾಗ ಹೆಚ್ಚಿರುವ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಕೂಡ ಒಂದು ಸಲ ಕೂಗಿಸ್ಕೊಳ್ಬೇಕು. ನಾವೀಗ ಬೇಳೆ ಜೊತೆ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೀವಿ. ಇದನ್ನು ಒಂದು ಸಲ ಕೂಗಿಸಿದ್ರೆ ಸಾಕು. ಇವಾಗ ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಟಿದ್ದೀನಿ. ಅದು ಬಿಸಿಯಾದ ನಂತರ ಇವಾಗ ನಾವು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಾಳುಮೆಣಸು, ಜೀರಿಗೆ, ಹಾಗೆ ಹಸಿಮೆಣಸು ಮತ್ತು ಉದ್ದಿನಬೇಳೆನ ಹಾಕ್ಕೊಂಡು ಫ್ರೈ ಮಾಡಬೇಕು. ಇವಾಗ ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇದು ಬಿಸಿ ಇರುವಾಗಲೇ ಕಾಯಿ ಹಾಕಿ ಸ್ವಲ್ಪ ಕೈ ಆಡಿಸ್ಬೇಕು. ಸ್ಟವ್ ಏನು ಹಚ್ಚೋದು ಬೇಡ. ಇವಾಗ ಇದನ್ನು ಒಂದು ಜಾರ್ನಲ್ಲಿ ಹಾಕಿ ನಾವು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು. ಇದನ್ನು ರುಬ್ಬಿದ್ದಾಗಿದೆ. ಈಗ ಒಂದು ಪಾತ್ರೆನ ಬಿಸಿ ಮಾಡಿ ನಾವು ಬೇಯಿಸ್ಕೊಂಡಿರುವಂತಹ ಸಬ್ಬಸಿಗೆ ಸೊಪ್ಪು ಹಾಗೂ ಬೇಳೆನ ಇದಕ್ಕೆ ಹಾಕಬೇಕು. ಈ ಪಾತ್ರೆಗೆ ಅದನ್ನು ಹಾಕ್ಕೊಂಡಿದ್ದೀವಿ. ಇದು ಸ್ವಲ್ಪ ಕುದಿಯುವಾಗ ಉಪ್ಪನ್ನು ಹಾಕಿ ನಂತರ ರುಬ್ಬಿರೋ ಮಿಶ್ರಣವನ್ನು ಹಾಕೋಬೇಕು. ಈಗ ರುಬ್ಬಿರೋ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀವಿ. ನಮ್ಮ ಕೂಟ್ ರೆಡಿ ಆಗ್ತಾ ಇದೆ. ಇದಕ್ಕೆ ನಾವು ಫೈನಲಿ ಲಿಂಬೆಹಣ್ಣನ್ನು ಸೇರಿಸ್ಕೊಳ್ಬೇಕು. ಇದಕ್ಕೆ ಹುಣಸೆ ಹಣ್ಣನ್ನು ಹಾಕೋ ಅಗತ್ಯ ಇರಲ್ಲ. ಲಿಂಬೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಲಿಂಬೆಹಣ್ಣು ಹಾಕಾಗಿದೆ. ನಮ್ಮ ಕೂಟ್ ರೆಡಿಯಾಗಿದೆ. ಒಂದ್ಸಲಿ ಟ್ರೈ ಮಾಡಿ ಸಬ್ಬಸಿಗೆ ಸೊಪ್ಪಿನ ಕೂಟು. ಥ್ಯಾಂಕ್ ಯು.